ಗೃಹಲಕ್ಷ್ಮಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಮನೆ ಒಡತಿಯರಿಗೆ ಇದೇ ಯೋಜನೆಯಿಂದ ಆರ್ಥಿಕ ಬಲ ಸಿಗ್ತಾ ಇದೆ. ಈ ಯೋಜನೆ ಹಣವನ್ನ ಹತ್ತಾರು ರೀತಿ ಮಹಿಳೆಯರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಬೋರ್ವೆಲ್ ಕೊರೆಸಿದ್ರು, ಕಿರಾಣಿ ಅಂಗಡಿ ತೆಗೆದಿದ್ರು, ಎತ್ತುಗಳನ್ನ ಖರೀದಿಸಿದ್ರು, ಫ್ರಿಡ್ಜ್ ಖರೀದಿಸಿದ್ರು. ಸರ್ಕಾರ ಕೊಡ್ತಾ ಇರೋ ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರು ಹತ್ತಾರು ರೀತಿ ಬಳಸಿಕೊಂಡಿದ್ದಾರೆ. ಇದೀಗ ಮಾಸಿಕ 2,000 ರೂಪಾಯಿ ಹಣವನ್ನ ಇಡೀ ಗ್ರಾಮದ ಮಹಿಳೆಯರು ದೇಗುಲ ನಿರ್ಮಾಣಕ್ಕೆ ನೀಡಿದ್ದಾರೆ. ಗ್ರಾಮದ ದೇಗುಲ ನಿರ್ಮಾಣಕ್ಕೆ ಗೃಹಲಕ್ಷ್ಮಿಯರ ಸಾಥ್. 1 ತಿಂಗಳ ಹಣವನ್ನ ದೇಣಿಗೆ ನೀಡಿದ 850 ಮಹಿಳೆಯರು. ಗದಗದ ತಿಮ್ಮಾಪುರದಲ್ಲಿ 1 ಕೋಟಿ ವೆಚ್ಚದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ದೇಗುಲ ನಿರ್ಮಿಸಲಾಗ್ತಾ ಇದೆ. ದೇಗುಲದ ಕಾಮಗಾರಿ ಆರಂಭವಾಗಿದ್ದು ಹಣದ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಗ್ರಾಮದ ಮಹಿಳೆಯರು ತಮ್ಮ ಗೃಹಲಕ್ಷ್ಮಿ ಯೋಜನೆಯ ತಿಂಗಳ ಹಣವನ್ನ ದೇಗುಲ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ 850 ಜನ ಯೋಜನೆ ಫಲಾನುಭವಿಗಳಿದ್ದು ಎಲ್ಲರೂ ಕೂಡ ದೇಗುಲಕ್ಕೆ ದೇಣಿಗೆ ಕೊಡ್ತಿದ್ದಾರೆ. 850 ಜನ ಇದರ ಅಷ್ಟೂರು ಕೂಡಿ ನಾವು ಗೃಹಲಕ್ಷ್ಮಿದು 2,000 ರೂಪಾಯಿ 1 ತಿಂಗಳದ್ದು ಕೊಟ್ಟು ನಾವು ಕೆಲಸ ಶುರು ಮಾಡ್ಸೀವಿ. ಇನ್ನು ಮುಂದೆ ಸ್ವಲ್ಪ ದುಡ್ಡು ಕಮ್ಮಿ ಬಿದ್ದರೂ ನಾವೆಲ್ಲ ಹೆಣ್ಮಕ್ಳು, ತಿಮ್ಮಾಪುರ ಗ್ರಾಮದ ಹೆಣ್ಮಕ್ಳು ಎಲ್ಲರೂ ಕೊಟ್ಟು ನಾವು ನಡೆಸ್ಕೊಡ್ತೀವಿ. ಈಗಾಗಲೇ 4 ದಿನಗಳಲ್ಲಿ 2,50,000 ರೂಪಾಯಿ ಹಣವನ್ನು ನೀಡಿದ್ದಾರೆ. ಗೃಹಲಕ್ಷ್ಮಿಯರಿಂದ 17 ಲಕ್ಷ ಹಣ ಸಂಗ್ರಹ ಆಗಲಿದೆ. ಎಲ್ಲ ಮುಂಗುಡಿ ಕರ್ನಾಟಕ ರೊಕ್ಕಿದ್ದಿಲ್ಲ, ಕಡಿಮೆ ಬಿದ್ದಿತ್ತು. ಉಷ್ಟ್ರು ಕೂಡಿ ಕೊಡಕತ್ತೀವಿ. ಹಾಕಿದ್ದ ಗೃಹಲಕ್ಷ್ಮಿ ಕೊಡಕತ್ತೀವಿ. ಇನ್ನು ಕಡಿಮೆ ಬಿದ್ರೆ ಕೊಡ್ತೀವಿ. ನಮ್ಮ ಗುಡಿ ಯಾವ್ದು ಚಲೋತ್ನಾಗ ಬರ್ತಾಕ. ಸರ್ಕಾರದ ಯೋಜನೆ ಹಣವನ್ನ ಗ್ರಾಮದ ಅಭಿವೃದ್ಧಿಗೂ ಮಹಿಳೆಯರು ನೀಡುತ್ತಿದ್ದಾರೆ. ಈ ಮೂಲಕ ವಿಶೇಷವಾದ ಹೆಜ್ಜೆ ಇಟ್ಟಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ.